ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಟಾಪಿಕ್ ಏನಂದರೆ, ಇವಾಗ ಆಲ್ಮೋಸ್ಟು ನಾನು ಸ್ಟಾರ್ಟ್ ಮಾಡಿ 7 ಮಂತ್ಸ್ ಹತ್ತತ್ರ ಆಗ್ತಿದೆ, 6.5 ಮಂತ್ಸ್ ಹತ್ತತ್ರ ಆಗ್ತಿದೆ. ಸೊ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ಸು ಏನು ತಪ್ಪು ಮಾಡ್ತಾರೆ ಅಂದರೆ, ಇವಾಗ 2 ಮಂತ್ಸು 3 ಮಂತ್ಸ್ ಅಥವಾ 6 ಮಂತ್ಸ್, ಮ್ಯಾಕ್ಸಿಮಮ್ 6 ಮಂತ್ಸ್ ಆದಮೇಲೆ ಅವರು ಒಂಥರ ಓಕೆ, ನಾನು ಕಂಟೆಂಟ್ ಸಿಗ್ತಾಯಿಲ್ಲ, ನಾನು ಎಕ್ಸಿಟ್ ಆಗೋಣ, ನನ್ನ ಕಂಟೆಂಟ್ ಇಷ್ಟ ಆಗ್ತಿಲ್ಲ. ಗೈಸ್, ಆ ಥರ ಏನೂ ಅನ್ಕೋಬಾರ್ದು. ಒಂದು ಹೇಳ್ತೀನಿ, ಕಂಟೆಂಟ್ ಕ್ರಿಯೇಟರ್ಸು ಏಂತಕ್ಕೆ ಬತ್ತ ಕಡಿಮೆ ಆಗ್ತಿದ್ದಾರೆ ಅಂದರೆ, ಸ್ಟಾರ್ಟಿಂಗು ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿದಾಗ 1 ಮಂತಿಗೆ ನಿಮಗೆ ಕಂಟೆಂಟಿಗೆ ಕೊರತೆನೇ ಇರೋಲ್ಲ. ನೀವು ಆಲ್ಮೋಸ್ಟು ಕಂಟೆಂಟ್ ನೆಕ್ಸ್ಟ್ ಲೆವೆಲಲ್ಲಿ ಕೊಡ್ತಾ ಇರ್ತೀರ. 1 ಮಂತ್ 2 ಮಂತ್ಸು 3 ಮಂತ್ಸು ಹೋಯ್ತಾ ಸ್ಲೋ ಆಗುತ್ತೆ. ಯಾಕೆ ಅಂದರೆ, ನೀವು ಆಲ್ಮೋಸ್ಟು ಎಲ್ಲ ಕವರ್ ಮಾಡಿರ್ತೀರ. 2 to 3 ಮಂತ್ಸು ನಿಮ್ಮ ತಲೆಯಲ್ಲಿ ಏನಿರುತ್ತೋ, ನಿಮ್ಮ ಎಫರ್ಟ್ ಏನಿರುತ್ತೋ ಅದನ್ನೆಲ್ಲ ಹಾಕಿ ಅಪ್ಲೈ ಮಾಡಿ ಸ್ಟಾರ್ಟ್ ಮಾಡಿರ್ತೀರ. ಸೊ ಇವಾಗ 4th ಮಂತ್ಕೋ 5th ಮಂತ್ಕೋ ಬಂದಾಗ ಓಕೆ, ಏನು ಕಂಟೆಂಟ್ ಐತೆ, ಕಂಟೆಂಟ್ ಏನೂ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಬಿಡ್ತೀರ. ಸೊ ಅದನ್ನು ಕಂಟೆಂಟ್ ಕ್ರಿಯೇಷನಲ್ಲಿ ಅಂದ್ಕೊಳ್ಳೇಬೇಡಿ ಗೈಸ್. ಯಾಕೆ ಅಂದರೆ, ನೀವು ಮಾಡೋ ಕಂಟೆಂಟು ನಿಮಗಿಷ್ಟ ಆಗ್ತಿದೆಯೋ ಇಲ್ವೋ ಸೆಕೆಂಡ್ರಿ. ಜನ ಇಷ್ಟಪಡ್ತಾರಾ, ಯಾವುದೋ ಒಂದು ಕ್ಯಾಟಗರಿ ಪೀಪಲ್ ಇರ್ತಾರಲ್ಲ, ಅವ್ರು ಇಷ್ಟಪಡ್ತಾರಾ, ನೆಕ್ಸ್ಟ್ ಲೆವೆಲು. ಸೊ ಅವ್ರಿಗೋಸ್ಕರನಾದರೂ ನೀವು ಯೂಟ್ಯೂಬಲ್ಲಿ ಏನಾದರೂ ಒಂದು ಮಾಡಬೇಕು. ಮತ್ತು ಇನ್ನೂ ಒಂದಷ್ಟು ಜನ ಏನು ಮಾಡ್ಬಿಡ್ತಾರೆ, ನಾನು ಇದನ್ನೇ ಮಾಡಬೇಕು, ಈ ಥರನೇ ಮಾಡಬೇಕು ಅಂತ ಒಂದು ಬೌಂಡ್ರಿ ಹಾಕೊಬಿಡ್ತಾರೆ. ನಿಜವಾಗ್ಲೂ ಅದು ಬೆಸ್ಟ್ ಆಪ್ಷನ್ನು. ಬೌಂಡ್ರಿ ಹಾಕೊಳ್ಳೋದು ಗುಡ್ಡು. ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಹೋಗುತ್ತೆ ಯೂಟ್ಯೂಬ್ ಚಾನಲ್ಲು ಅಂತ. ಬಟ್ ಆ ಬೌಂಡ್ರಿಲಿ ನಿಮಗೇನು ಸಿಗ್ತಾ ಇಲ್ಲ, ನೀವು ಫುಲ್ಲು ನಿಲ್ಲಾಗ್ಬಿಟ್ಟಿದ್ದೀರಾ ಬೌಂಡ್ರಿಲಿ ಅಂದಾಗ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗಿ, ಬೌಂಡ್ರಿ ಲೈನ್ನ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್, ನಾನು 4K ಕ್ಲಾರಿಟಿಲೇ ವಿಡಿಯೋ ಕೊಡಬೇಕು, ಆ ಥರನೇ ಮಾಡಬೇಕು, ಈ ಥರನೇ ಮಾಡಬೇಕು, ನಂದು ಎಡಿಟಿಂಗಲ್ಲಿ ನೆಕ್ಸ್ಟ್ ಲೆವೆಲ್ ಬರಬೇಕು, ಆ ಥರ ಈ ಥರ ಅಂತ ಫುಲ್ ನೆಕ್ಸ್ಟ್ ಲೆವೆಲ್ ಪ್ಲ್ಯಾನಿಂಗ್ ಇರುತ್ತೆ. ಫಸ್ಟು 2 to 3 ಮಂತ್ಸು ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತೀರಾ. ಬಟ್ ಇವಾಗ ಏನಾಗ್ಬಿಡುತ್ತೆ, ಫೋನಲ್ಲಿ ಸ್ಟೋರೇಜ್ ಇರಲ್ಲ, ಸ್ಟೋರೇಜ್ ಆಗೋಗಿರುತ್ತೆ, ಎಕ್ಸೆಟ್ರಾ. ಇವಾಗ ಏನು ಮಾಡಬೇಕಾಗುತ್ತೆ, ನೀವು ಒಂದು ಸ್ವಲ್ಪ ಸ್ಟೋರೇಜ್ನ ಕ್ಲಾರಿಟಿನ ಒಂದು ಚೂರು ಕಡಿಮೆ ಮಾಡಬೇಕಾಗುತ್ತೆ, 1080 MPಗೆ ಹಾಕೊಂಡು ಮಾಡಬೇಕಾಗುತ್ತೆ. ಸೊ ಆವಾಗ ನೀವು ಓಕೆ, ನಾನು ಡೈಲಿ ಕಂಟೆಂಟ್ ಕೊಡ್ಕೊಬತ್ತಿದೆ, 4K ಕ್ಲಾರಿಟಿಲೇ ಕೊಟ್ಟಿದ್ದೀನಿ, ಇವಾಗ ನಾನು 8Kಗೆ ಹೋಗಬೇಕು, ಇಲ್ಲ ಅಂದರೆ 1080p ಬರಲೇಬಾರ್ದು, ನಾನು ಕ್ಲಾರಿಟಿಲಿ ಹಿಂಗೆ ಇರಬೇಕು ಅಂತ ಅಂದ್ಕೊಂಡ್ರೆ, ನೀವು ಡೈಲಿ ವ್ಲಾಗಿಂಗು ಅಥವಾ ಡೈಲಿ ವೀಡಿಯೋಸ್ ಬಿಡ್ಕೊಬಂದರೆ, ಸೊ ಇವಾಗ ವಿಲೇಜ್ಗೆ ಹೋಗಿರ್ತೀರ, ಏನೋ ಒಂದಾಗಿರುತ್ತೆ ಅಥವಾ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಅಲ್ಲಿ ನೀವು ಅಪ್ಲೋಡ್ ಮಾಡೋಕ್ಕಾಗದೇನೆ ಒಂದು ಸ್ವಲ್ಪ ಕಡಿಮೆ ಕ್ವಾಲಿಟಿದು, ಹೈ ಕ್ವಾಲಿಟಿದು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಎಕ್ಸೆಟ್ರಾ ಏನೇನೋ ಸಿಚುವೇಶನ್ಸ್ ಬರುತ್ತೆ ಗೈಸ್. ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಅಲ್ಲಿ 1 ವಾರ ಟ್ರಿಪ್ಗೆ ಹೋಗಿರ್ತೀರ. ಅವಾಗ ಏನು ಮಾಡಬೇಕಾಗುತ್ತೆ, ನೀವು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಓಕೆ, ಜನರು ಕಂಟೆಂಟ್ ಕೊಡಬೇಕು, ನಾನು ಒಂದು ಸ್ವಲ್ಪ ಕ್ಲಾರಿಟಿಲಿ ಒಂದು ಸ್ವಲ್ಪ ಓಕೆ, ಒಂದು ಸ್ವಲ್ಪ ಲೋ ಆದ್ರೂ ಓಕೆ, ಜನರು ಅರ್ಥ ಮಾಡ್ಕೊತಾರೆ, ನಾನು ಕೊಡ್ಬೋದು ಅಂತ ಅಂದ್ಬಿಟ್ಟು ನೀವೇನು ಮಾಡಬೇಕು, ಅದನ್ನು ಕಾಂಪ್ರಮೈಸ್ ಮಾಡ್ಕೊಂಡು ಬೌಂಡ್ರಿನ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಅಥವಾ ಒಂದು ಸ್ವಲ್ಪ ಕಡಿಮೆನ ಮಾಡ್ಕೊಂಡು ಓಕೆ, ನಾನು ಕೊಡೋಣ, ಇವತ್ತು ಅಪ್ಲೋಡ್ ಆಗಲೇಬೇಕು. ಡೈಲಿ ವ್ಲಾಗಿಂಗ್ ಅಂದಮೇಲೆ ಡೈಲಿ ನಾನು ಅಪ್ಲೋಡ್ ಮಾಡಲೇಬೇಕು. ವೀಕ್ಲಿ 3 ವೀಡಿಯೋಸ್ ಅಂದರೆ ವೀಕ್ಲಿ 3 ವೀಡಿಯೋಸ್ ಅಪ್ಲೋಡ್ ಆಗಲೇಬೇಕು. ಇಷ್ಟು ಗಂಟೆಗೆ ಅಪ್ಲೋಡ್ ಆಗಬೇಕು ಅಂದರೆ ಅಷ್ಟು ಗಂಟೆಗೆ ಅಪ್ಲೋಡ್ ಆಗಲೇಬೇಕು ಅಂತ ಅಪ್ಲೋಡ್ ಮಾಡಬೇಕು. ಕೆಲವೊಂದು ಟೈಮ್ ಏನಾಗುತ್ತೆ, ಟೈಮಿಂಗ್ಸಲ್ಲಿ ವೇರಿಯೇಷನ್ಸ್ ಆಗೋಗುತ್ತೆ. ಇವಾಗ 8 ಗಂಟೆಗೆ ಅಪ್ಲೋಡ್ ಮಾಡಲೇಬೇಕು, ಬಟ್ ನೀವಲ್ಲಿ 8 ಗಂಟೆಗೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. 10 o'clock ಆಗೇ ಆಗುತ್ತೆ. ಸೊ ಓಕೆ, ಇವತ್ತಿನ ವ್ಲಾಗ್ 10 ಗಂಟೆಗೆ ಹೋಗ್ಬಿಡೋಣ, ಪರವಾಗಿಲ್ಲ, ಅದರಲ್ಲೇನಿಲ್ಲ. ನಿಮ್ಮದೇನು ಒಂದು ಇವಾಗ ಡೈಲಿ ಕಂಟೆಂಟ್ ಕೊಡಬೇಕು ಅನ್ನೋದೊಂದು ಇರುತ್ತಲ್ಲ, ಅದೊಂದು ಕಂಪ್ಲೀಟ್ ಆಗುತ್ತಾ. ಸೊ ನೀವು 8 ಗಂಟೆಗೆ ಬಿಡೋಕ್ಕಾಗಲ್ಲ, ಬಿಡು ನಾಳೆ ಬಿಟ್ಬೋಣ 8 ಗಂಟೆಗೆ, ಅವಾಗ ಒಂದು ಸ್ವಲ್ಪ ವ್ಯೂಸು, ಅವೆಲ್ಲ ತಲೆ ಕೆಡಿಸ್ಕೊಬಾರ್ದು ಗೈಸ್. ಅದೇ ಇವಾಗ ಕಂಟೆಂಟ್ ಕ್ರಿಯೇಟರ್ಸು ಮೇಯ್ನಾಗಿ ಮಾಡ್ತಾ ಇರೋದು ದೊಡ್ಡ ತಪ್ಪು. ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸು ಓನ್ ಲ್ಯಾಂಗ್ವೇಜಲ್ಲಿ ಮಾಡ್ತಾರಲ್ಲ, ಅಂದರೆ ವಿಲೇಜ್ ಲ್ಯಾಂಗ್ವೇಜ್ ಅವ್ರದ್ದು ಮದರ್ ಟಂಗಲ್ಲಿ ಈ ಥರ ಲ್ಯಾಂಗ್ವೇಜಸಲ್ಲಿ ಮಾಡ್ತಾರಲ್ಲ, ಅವ್ರಿಗೆ ಇದು ಹೈಯಾಗಿ ರಿಸ್ಕ್ ಆಯ್ತಾರ ಅಂಥದ್ದು. ಏಂತಕ್ಕೆ ಅಂದಾಗ, ಲೈಕ್ ಇವಾಗ ಕನ್ನಡದಲ್ಲಿ ಮಾಡ್ತಾ ಇರ್ತೀನಿ, ಕನ್ನಡ ನೋಡೋರು ಒಂದು ಸ್ವಲ್ಪ ಕಡಿಮೆ. ಬಟ್ ಅದೇ ಹಿಂದಿಲಿ ಮಾಡಿ, ಹಿಂದಿಲಿ ಕಂಟೆಂಟ್ ಕೊಡಿ, ಹಿಂದಿಲಿ ಒಂದು ಸ್ವಲ್ಪ ಜಾಸ್ತಿ. ಯಾಕೆ ಅಂದರೆ ಗೈಸ್, ಇವಾಗ ಹಿಂದಿ ಆಲ್ಮೋಸ್ಟು ಎಲ್ಲ ಕಡೆ ಯೂಸ್ ಆಗ್ತಿದೆ, ಎಲ್ಲರಿಗೂ ಅರ್ಥ ಆಗ್ತಿದೆ ಹಿಂದಿ ಆಲ್ಮೋಸ್ಟ್ ಆಲ್. ಸೊ ಅವಾಗ ಏನು ಮಾಡ್ತಾರೆ, ಅವರು ಹಿಂದಿ ಕಂಟೆಂಟ್ಸ್ನ ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ವ್ಯೂಸ್ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಇಂಗ್ಲೀಷು ಅಷ್ಟೇ, ಇಂಗ್ಲೀಷೂ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಂಗ್ಲೀಷ್ಗಿಂತ ಹಿಂದಿ ಕಂಟೆಂಟ್ ಕ್ರಿಯೇಷನ್ಗೆ ತುಂಬ ಡಿಮ್ಯಾಂಡ್ ಇದೆ, ಮೀನ್ಸ್ ತುಂಬ ಸ್ಕೋಪ್ ಇದೆ. ಬಟ್ ನಾವೇನು ಮಾಡಬೇಕು, ಹಂಗಂತ ಅಂದ್ಬಿಟ್ಟು ನಾವು ಹಿಂದಿ ಕಲ್ತ್ಬಿಟ್ಟು ಹಿಂದಿ ಟ್ರಾನ್ಸ್ಫರ್ ಆಗಬಾರ್ದು, ಕನ್ನಡದಲ್ಲೇ ಕೊಡಬೇಕು. ಅವ್ರಿಗಿಂತ ನಾವೇನು ಕಡಿಮೆ ಇಲ್ಲ.
ಓಕೆ ನಾವು ನೆಕ್ಸ್ಟ್ ಲೆವೆಲ್ ಕೊಡೋಣ, ಅವ್ರನ್ನೂ ಬೀಟ್ ಮಾಡಬೇಕು ಅನ್ನೋ ಥರ ಮೈಂಡ್ ಸೆಟ್ ಇರಬೇಕು. ಇವಾಗ ನೀವೇನೇ ಎಕ್ಸಾಂಪಲ್ ಕನ್ನಡ ಕ್ರಿಯೇಟರ್ಸ್ ಎಷ್ಟು ಜನ ಇದ್ದಾರೆ, ಆಲ್ಮೋಸ್ಟ್ 800K 500K ಅಬೋ ಇರೋರು ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕಿ, 800K ಅಬೋ ಇರೋರು ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕಿ, 1 ಮಿಲಿಯನ್ಗಿಂತ ಜಾಸ್ತಿ ಇರೋರು ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕಿ. ಸೊ ಇವರೆಲ್ಲ ಕನ್ನಡ ಕ್ರಿಯೇಟರ್ಸೇ ಗೈಸ್. ಆಮೇಲೆ ಇನ್ನೂ ಒಂದು ಏನಾಗ್ಬಿಡುತ್ತೆ ಅಂದರೆ ಯೂಟ್ಯೂಬ್ ಕ್ಯಾಟಗರಿನೇ ಸಪ್ರೇಟು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಅಂದರೆ ಎಲ್ಲ ಒಂದೇ ಆಲ್ಮೋಸ್ಟು. ಬಟ್ ಏನಂದಾಗ ಅದರಲ್ಲಿ ಡಿವಿಷನ್ಸ್ ಬಂದಾಗ ಯೂಟ್ಯೂಬ್ ಕ್ರಿಯೇಟರು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಅಂತ ಬರುತ್ತೆ. ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಗಿಂತ ಯೂಟ್ಯೂಬ್ ಕ್ರಿಯೇಟರ್ ಒಂದು ಸ್ವಲ್ಪ ಕಷ್ಟ, ಇನ್ಸ್ಟಾಗ್ರಾಮು ಒಂದು ಸ್ವಲ್ಪ ಈಸಿ. ಬಟ್ ಏನಂದರೆ ಗೈಸ್, ಇವಾಗ ಒಂದೇನು ಹೇಳ್ತೀನಿ ಅಂದರೆ, ಇವಾಗ ನಾನು ಕೂತಿ 8 ನಿಮಿಷ ಮಾತಾಡೋದು ನಂಗೆ ಸಿಕ್ಕಾಪಟ್ಟೆ ಈಸಿ, 8 ಅಲ್ಲ 20 ನಿಮಿಷ 30 ನಿಮಿಷ ಮಾತಾಡೋದು ನಂಗೆ ಸಿಕ್ಕಾಪಟ್ಟೆ ಈಸಿ. ಅದೇ ನನಗೆ 30 ಸೆಕೆಂಡ್ಸ್ ಲಿಮಿಟ್ ಕೊಟ್ಬಿಟ್ರೆ ನನಗೆ ಆಗಲ್ಲ. ಸೊ ಈ ಥರ ಒಂದಷ್ಟು ಇರುತ್ತೆ. ಕೆಲವೊಬ್ರಿಗೆ 30 ಸೆಕೆಂಡ್ಸ್ ಮಾತಾಡೋದು ಈಸಿ, ಕೌಂಟ್ರ್ಗಳು ಕೊಡೋದು ಮೀನ್ಸ್ ಒಂಥರ ನೆಕ್ಸ್ಟ್ ಲೆವೆಲ್ ರೀಲ್ಸ್ಗಳು ಮಾಡೋದು, ಕೌಂಟರ್ ರೀಲ್ಸ್ ಮಾಡೋದು ಅಥವಾ ಡೈಲಾಗ್ ರೀಲ್ಸ್ ಮಾಡೋದು 30 ಸೆಕೆಂಡ್ಸಿಂದ 1 ಮಿನಿಟ್ ಒಳಗಡೆ ಮಾಡೋದಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಈಸಿ. ಅದೇ ಅವ್ರು ಕೂತ್ಬಿಟ್ಟು 10 ನಿಮಿಷ ಮಾತಾಡೋ ಅಂದರೆ ಅವ್ರಿಗೆ ಆಗಲ್ಲ. ಸೊ ಈ ರೀತಿ ಎಲ್ಲ ಇರುತ್ತೆ. ಇವಾಗ ಅವ್ರಿಗೂ ಟ್ಯಾಲೆಂಟ್ ಅವ್ರಿಗೆ, ಹಂಗಂತ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಮಾಡೋರನ್ನ 30 ಸೆಕೆಂಡ್ ರೀಲ್ ಮಾಡೋರನ್ನ ಕರೆದು ಕುಣಿಸ್ಬಿಟ್ಟು 30 ನಿಮಿಷ ನಂತರ ಮಾತಾಡೋ ಅಂದರೆ ಅದು ಚಾನ್ಸ್ ಇಲ್ಲ. ಸೊ ಇವಾಗ ನನ್ನ ಕರ್ಕೊಂಡು ಹೋಗ್ಬಿಟ್ಟು 30 ಸೆಕೆಂಡ್ಸಲ್ಲಿ ಈ ಟಾಪಿಕ್ನ ಮಾತಾಡೋ ಅಂದರೆ 30 ಸೆಕೆಂಡ್ಸಲ್ಲಿ ನಿಜವಾಗ್ಲೂ ನನಗೆ ತಡ್ರಿಸ್ತೀನಿ, ಲೈಕ್ ಹಿಂಗೆ ಅಂತ ತಡ್ರಿಸಾಡ್ಬಿಡ್ತೀನಿ. ಯಾಕಂದರೆ ಆ ಥರ ಇರುತ್ತೆ. ಇವಾಗ ಏನಂದರೆ ಫ್ರೀ ಆಫ್ ಮೈಂಡು, ನಾನು ಎಷ್ಟು ನಿಮಿಷ ಬೇಕಾದ್ರೂ ಮಾತಾಡ್ಬೋದು, 5 ನಿಮಿಷ ಬೇಕಾದ್ರೂ ಮಾತಾಡ್ಬೋದು, 10 ನಿಮಿಷ ಬೇಕಾದ್ರೂ ಮಾತಾಡ್ಬೋದು, 30 ನಿಮಿಷ ಬೇಕಾದ್ರೂ ಮಾತಾಡ್ಬೋದು, ಆಲ್ಮೋಸ್ಟ್ ಎಷ್ಟು ಹೊತ್ತು ಬೇಕಾದ್ರೂ ಮಾತಾಡ್ಬೋದು. ಸೊ ಇದನ್ನು ಕಂಟೆಂಟ್ ಕ್ರಿಯೇಷನ್ ಅಂತ ಅನ್ನೋದು ಗೈಸ್. ಸಿಂಪಲಾಗಿ ಇವಾಗ ನಂದೂ ಲೆಕ್ಕ ಹಾಕಿ ನಾನು ಡೈಲಿ ವ್ಲಾಗಿಂಗ್ ಮಾಡಬೇಕು ಅಂದ್ಬಿಟ್ಟೆ ನಾನು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದು. ಸೊ 3 to 4 ಡೇಸ್ ಹತ್ತಿರ ಡೈಲಿ ವ್ಲಾಗಿಂಗ್ ಕೊಟ್ಟೆ. ಸೆಂಟ್ರಲ್ಲಿ ಶಾಪ್ದು ಕೊಡೋದು ಆಲ್ಮೋಸ್ಟ್ ಆಲ್ ನನಗೆ 1 ಮಂತ್ವರೆಗೂ ನನಗೇನು ಅಷ್ಟು ಪ್ರೆಷರ್ ಅಂತ ಅನ್ನಿಸ್ತಿಲ್ಲ. ಓಕೆ ಫೈನ್, ಆ್ಯಸ್ ಯೂಶ್ವಲಾಗಿ ನಡ್ಕೊಂಡು ಹೋಗ್ತಿತ್ತು. ಅದಾದಮೇಲೆ ನನ್ನ ತಲೆಗೆ ನಾನೇ ಕ್ವಶನ್ ಹಾಕ್ಕೊಂಡೆ. ಇವಾಗ ಸಿಂಪಲಾಗಿ ಒಂದೇನು ಹೇಳ್ತೀನಿ ಅಂದರೆ, ಇವಾಗ ನಾನು ಡೈಲಿ ವ್ಲಾಗಿಂಗೇ ಮಾಡಬೇಕು ಅಂತ ಕಾನ್ಸಂಟ್ರೇಟ್ ಮಾಡಿದರೆ ನಾನು ಇಷ್ಟೊತ್ತು ಕಾಲೇ ಯೂಟ್ಯೂಬ್ ಚಾನಲ್ನ ನಿಲ್ಲಿಸ್ಬೇಕಾಗಿತ್ತು. 1 ಮಂತು 2 ಮಂತ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಮಂತ್ಸ್ ಆದಮೇಲೆ ನಿಲ್ಲಿಸ್ಬೇಕಾಗಿತ್ತು. ಸೊ ನಾನೇ ಕ್ವಶನ್ ಹಾಕೊಂಡೆ, ಇವಾಗ ನಾನು ಡೈಲಿ ವ್ಲಾಗಿಂಗ್ ಮಾಡಿದ್ರೆ ನಾನು ಶಾಪ್ಗೆ ಹೋಗ್ತೀನಿ, ಶಾಪಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿರ್ತೀನಿ, ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡ್ತೀನಿ, ಬಂದು ಮನೆಗೆ ಬರ್ತೀನಿ, ಮನೆಯಿಂದ ಶಾಪ್ಗೆ ಹೋಗೋದು ನಾನು ತಿರ್ಗಾ ಈ ರೀತಿ. ಅಂದರೆ ನನಗೆ ಇವಾಗ ಫಸ್ಟ್ ಮುಂಚೆ ಇದ್ದಿದ್ದು ಬೇರೆ ಕನಕಪುರ ರೋಡ್ ಹತ್ರ. ಸೊ ಅಲ್ಲೊಂದು ಸ್ವಲ್ಪ ಫ್ರೆಂಡ್ಸ್ ಸರ್ಕಲ್ ಇದೆ, ಅಟ್ಲೀಸ್ಟ್ ಫ್ರೆಂಡ್ಸ್ ಥರ ಆ್ಯಕ್ಟಿವಿಟೀಸ್ದು ಫ್ರೆಂಡ್ಸ್ ಜೊತೆ ಮಾತಾಡೋದು ಈ ಥರದ್ದು ಹಾಕ್ಬೋದಿತ್ತು. ಬಟ್ ಇಲ್ಲಿ ಹೊಸ ಏರಿಯಾ, ನನಗೆ ಯಾರೂ ಅಷ್ಟು ಫ್ರೆಂಡ್ಸ್ ಇರಲಿಲ್ಲ. ಸೊ ನಾನು ಅದಕ್ಕೆ ಡಿಸೈಡ್, ಓಕೆ ಇದನ್ನು ಡೈಲಿ ನಾನು ಅಪ್ಲೋಡ್ ಮಾಡಿದ್ರೆ ಇದನ್ನು ಬೋರ್ ಹಿಡಿಯುತ್ತೆ. ಓಕೆ ಇವನು ಡೈಲಿ ಶಾಪ್ಗೆ ಹೋಗ್ತಾನೆ ಬರ್ತಾನೆ ಇದನ್ನು ಅಪ್ಲೋಡ್ ಮಾಡೋನೆ, ಏನು ಇದು ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅದು ನನ್ನ ತಲೆ ಕ್ವಶನ್ ಹಾಕೊಂಡೆ. ಓಕೆ ಫೈನ್, ಇವಾಗ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ, ಇವಾಗ ಶಾಪಲ್ಲಿ ಕೂತಿರ್ತೀನಿ, ಅದನ್ನೇ ನಾನೊಂದು 10 ನಿಮಿಷ 20 ನಿಮಿಷ ಮಾತಾಡಿ ಯಾವ್ದಾರ ಒಂದು ಟಾಪಿಕ್ ತಗೊಂಡು ಮಾತಾಡಿ ಬಿಟ್ಟರೆ ಹೇಗಿರುತ್ತೆ ಅಂದ್ಬಿಟ್ಟು ಈ ಥರ ಚೇಂಜ್ ಆದೆ. ಯಾಕೆ ಅಂದರೆ ನಾನು ಎಂಗೇಜ್ ಮಾಡಬೇಕು, ನನ್ನ ವ್ಯೂವರ್ಸ್ನ ಎಂಗೇಜಲ್ಲಿ ಇಡಬೇಕು. ಡೈಲಿ ನನ್ನ ವೀಡಿಯೋಸ್ ಬರುತ್ತಿದೆ, ಡೈಲಿ ಟೆಲಿಕಾಸ್ಟ್ ಬರಲೇಬೇಕು ನನ್ನ ವೀಡಿಯೋಸು. ಸೊ ಈ ರೀತಿ ಎಂಗೇಜ್ ಮಾಡಬೇಕು ವ್ಯೂವರ್ಸ್ನ, ಅವ್ರನ್ನ ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಸಬ್ಸ್ಕ್ರೈಬ್ ಒಂದೊಂದು ಸಬ್ಸ್ಕ್ರೈಬ್ ಆಗೋದನ್ನು ತುಂಬ ಕಷ್ಟ ಇರುತ್ತೆ, ಅದು ನಿಮಗೆ ಗೊತ್ತು. ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಆದಾಗ್ಲೂ ನಮ್ಗೆ ಖುಷಿ ಆಯ್ತಾ ಇರುತ್ತೆ. ಬಟ್ ಆ ಸಬ್ಸ್ಕ್ರೈಬರ್ಗೆ ಡಿಮೋಟಿವೇಟ್ ಮಾಡಬಾರ್ದು ನಾವು. ಓಕೆ ಫೈನ್ ಅಂದ್ಬಿಟ್ಟು ನೆಕ್ಸ್ಟು ಮಾಡ್ಕೊಂಡೇ ಹೋಗ್ತಾಯಿದ್ದೀನಿ. ಬಟ್ ಇವಾಗ ರೀಸೆಂಟ್ ಡೇಸಲ್ಲಿ ಏನು ಅನ್ನಿಸ್ತಿದೆ, ಪರವಾಗಿಲ್ಲ ನನಗೆ ಇದು ಒಂದು ಸ್ವಲ್ಪ ರೀಚೌಟ್ ಸಿಗ್ತಿದೆ. ಸೆಂಟ್ರಲ್ಲಿ ನಾನು ಡೈಲಿ ವ್ಲಾಗ್ಸ್ ಥರನೂ ಮಾಡಬೇಕು, ಟ್ರಾವೆಲಿಂಗ್ ವ್ಲಾಗು ಮಾಡಬೇಕು, ಈ ಥರ ಏನೇನೋ ಒಂದಷ್ಟು ಪ್ಲ್ಯಾನ್ಸ್ಗಳಿದೆ. ಪಾಡ್ಕಾಸ್ಟ್ಗಳು ಮಾಡಬೇಕು, ಶೋಸ್ಗಳು ಕೊಡಬೇಕು, ಏನಾರೋ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು. ಯಾಕಂದರೆ 5000 ಸಬ್ಸ್ಕ್ರೈಬರ್ಸ್ಗಿಂತ ಜಾಸ್ತಿ ಆಗಿದ್ದಾರೆ, ಆಲ್ಮೋಸ್ಟ್ 10,000 ಸಬ್ಸ್ಕ್ರೈಬರ್ಸ್ ಆಯ್ತಿದ್ದಂಗೆ ಒಂದು ಏನಾದರೂ ಚೇಂಜಸ್ ಕಾಣಬೇಕು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸುಮ್ಮನೆ ಒಂದೇ ವೇವಲ್ಲಿ ಒಂದೇ ಗ್ರಾಫಲ್ಲಿ ಹೋಗ್ತಿದ್ರೆ ಯೂಟ್ಯೂಬ್ ಚಾನಲ್ ಚೆನ್ನಾಗಿರಲ್ಲ. ನಾನು ಏನಾರೋ ಒಂದು ಚೇಂಜಸ್ ಮಾಡ್ಕೋಬೇಕು, ಅಪ್ಡೇಟ್ ಆಗಬೇಕು, ಒಂದು ಸ್ವಲ್ಪ ಜನರನ್ನು ಸ್ವಲ್ಪ ಇನ್ನೂ ಜಾಸ್ತಿ ಎಂಗೇಜ್ ಮಾಡಬೇಕು. ಇವಾಗ ಸಬ್ಸ್ಕ್ರೈಬರ್ಸ್ ಇರೋದು ನಮ್ಗೆ ಸಿಕ್ಕಾಪಟ್ಟೆ ಖುಷಿ. ವಿತಿನ್ 5 ಮಂತ್ಸು ವಿತಿನ್ 6 ಮಂತ್ಸ್ ಅಷ್ಟರಲ್ಲಿ ನನಗೆ 5000ಕ್ಕಿಂತ ಜಾಸ್ತಿ 5250 ಕ್ರಾಸ್ ಆಗ್ತಾರೆ. ಇವತ್ತು ಆಲ್ಮೋಸ್ಟ್ ಆಲ್ 250 ಕ್ರಾಸ್ ಆಗೋ ಚಾನ್ಸಸ್ ಇದೆ. ಸೊ ಈ ರೀತಿಯೆಲ್ಲ ಆದಾಗ ನನಗೂ ಒಂದು ಸ್ವಲ್ಪ ಖುಷಿ. ಬಟ್ ಇದೇ ವೇವ್ ಲೆಂತಲ್ಲಿ ನನಗೆ ಹೆಂಗೂ ಸಬ್ಸ್ಕ್ರೈಬರ್ಸ್ ಚೆನ್ನಾಗಾಗ್ತಾರೆ, ಇದೇ ವೇವ್ ಲೆಂತಲ್ಲಿ ಹೋಗೋಣ ಅಂದರೆ ಅದಲ್ಲ. ಇದಕ್ಕಿಂತ ಓಕೆ ಇವಾಗ 6 ತಿಂಗಳಲ್ಲಾಗಿರೋದನ್ನ ಇನ್ನು 3 ತಿಂಗಳಲ್ಲಿ ಮಾಡಬೇಕು, ಅಥವಾ ಇನ್ನು ಮಿನಿಮಮ್ ಒಂದು 4 ತಿಂಗಳಲ್ಲಿ ಮಾಡಬೇಕು. 5th ಮಂತ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನಾನು ಇನ್ನೊಂದು 5K ರೀಚ್ ಔಟ್ ಮಾಡಬೇಕು ಅಂತ ಆ ಥರ ಟಾರ್ಗೆಟ್ ಇಟ್ಕೋಬೇಕು. ಸೊ ಅದನ್ನು ಕಡಿಮೆ ಮಾಡ್ಕೊತಾ ಬರಬೇಕು. ಸೊ ಈ ರೀತಿ ಎಲ್ಲ ಪ್ಲ್ಯಾನಿಂಗಲ್ಲಿ ಇದ್ದೀನಿ ಗೈಸ್. ಸೊ ಅದಕ್ಕೋಸ್ಕರ ಕಂಟೆಂಟ್ ಕ್ರಿಯೇಷನ್ಗೆ ಬರೋರು ಯಾವತ್ತೂ ಆಗಲಿ, ನೀವು ಹೆಜ್ಜೆ ಇಡ್ತಾ ಇದ್ದೀರಾ ಅಂದರೆ ಆರಾಮಾಗಿ ಹೆಜ್ಜೆ ಇಡಿ, ಏನು ಪ್ರಾಬ್ಲಮ್ ಇಲ್ಲ.
ನಿಮಗೆ 1 ಮಂತು 2 ಮಂತ್ಸು ಕಂಟೆಂಟ್ ಆರಾಮಾಗಿ ಸಿಗುತ್ತೆ. ನೀವೇನು ಪ್ಲ್ಯಾನಿಂಗ್ ಮಾಡ್ಕೊಬತ್ತೀರೋ ಅದ್ರ ಮೇಲೆ ಫೋಕಸ್ ಮಾಡ್ಬೋದು. ಅದಾದಮೇಲೆ ನಿಮ್ಗೇನೂ ನಿಮ್ಮ ಕಂಟೆಂಟ್ ಸಿಗ್ತಿಲ್ಲ, ನಿಮ್ಗೆ ಆ ಥರ ಈ ಥರ ಎಕ್ಸೆಟ್ರಾ ಅಂದರೆ ಬೌಂಡ್ರಿಲಿನ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ, ಬೌಂಡ್ರಿಲಿನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಆರಾಮಾಗಿ ಸಿಗುತ್ತೆ ಕಂಟೆಂಟು. ಅದ್ರ ಮೇಲೆ ಮಾಡ್ಕೊಂಡು ಹೋಗಿ. ನೀವು ಫೋಕಸ್ನ ಒಂದೇ ಕಡೆ ಮಾಡಬೇಡಿ. ಅಂದರೆ ಕಂಟೆಂಟ್ ಕ್ರಿಯೇಷನ್ ಅಂದರೆ ಫೋಕಸ್ ಒಂದೇ ಕಡೆ. ಕೆಲವೊಂದು ಟೈಮು ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಗೈಸ್. ಇವಾಗ ನೀವು ರೋಡಲ್ಲಿ ಇವಾಗ ನೈಸ್ ರೋಡಲ್ಲಿ ಹೋಗ್ತಾ ಇರ್ತೀರ, ಸ್ಪೀಡಾಗಿ ಹೋಗ್ತಾ ಇರ್ತೀರ, ನಿಮಗೆ ಗೊತ್ತಿಲ್ಲ ನೈಸ್ ರೋಡಲ್ಲಿ ಒಂದು ಹಳ್ಳ ಐತೆ ಅಂತ. ಯಾಕಂದರೆ ನೈಸ್ ರೋಡ್ ಅಂದರೆ ನೈಸಾಗಿರುತ್ತೆ, ಡೈಲಿ ಓಡಾಡಿದ್ದೀನಿ, ಇಲ್ಲಿ ಯಾವ ಹಳ್ಳನೂ ಇಲ್ಲ ಅಂತ. ಇಫ್ ಇನ್ ಕೇಸ್ ಯಾವುದೋ ಒಂದು ಜಾಗದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟು ಹಳ್ಳ ತೋಡಿರ್ತಾರೆ, ಆವಾಗ ಏನು ಮಾಡ್ತೀರಾ? ಬ್ರೇಕ್ ಹಾಕ್ತೀರಾ, ಒಂದು ಸ್ವಲ್ಪ ಲೆಫ್ಟೋ ರೈಟೋ ತಗೋತೀರಾ, ಹೋಗಿ ತಿರ್ಗಿ ಅದೇ ರೋಡಿಗೆ ಜಾಯ್ನ್ ಆಗಿ ಕಂಟಿನ್ಯೂ ಐತಿರ ತಾನೆ. ಸೇಮ್ ಅದೇ ಪ್ರೋಸೆಸ್ ಮಾಡಿ ಗೈಸ್, ಸಿಂಪಲ್ಲು. ಯಾವುದೇ ಕಾರಣಕ್ಕೂ ಇವಾಗ ಡೈಲಿ ವ್ಲಾಗಿಂಗ್ ಮಾಡ್ತೀನಿ ಅಥವಾ ಡೈಲಿ ವೀಡಿಯೋಸ್ ಅಪ್ಡೇಟ್ ಮಾಡ್ತೀನಿ, ಡೈಲಿ ಎಂಗೇಜ್ ಮಾಡ್ತೀನಿ ಅಂದರೆ ಡೈಲಿ ಅಟ್ ಎನಿ ಕಾಸ್ಟ್ ಬಿಡಲೇಬೇಕು ವೀಡಿಯೋ. ಅದು ಯಾವ್ದಾರ ಆಗಲಿ, ಅದು ಯಾವ ಥರನಾರ ಆಗಲಿ, ನಿಮ್ಮ ಕಾಮಿಡಿ ಆಗಲಿ, ಪ್ರ್ಯಾಂಕ್ ವೀಡಿಯೋಸ್ ಆಗಲಿ, ಎಕ್ಸೆಟ್ರಾ. ಇವಾಗ ನೀವು ಎಷ್ಟೋ ಜನ ಯೂಟ್ಯೂಬರ್ಸ್ನ ನೋಡಿರ್ತೀರ, ಅವರು ಡೈಲಿ ವ್ಲಾಗಿಂಗ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಅವ್ರು ಡೈಲಿ ಲೈಫ್ ಸ್ಟೈಲು ಆಮೇಲೆ ಒಂದೊಂದು ಸತಿ ಅವರೇ ಹೇಳ್ತಾರೆ, ನಮ್ಮ ಡೈಲಿ ಲೈಫ್ ಸ್ಟೈಲ್ ಇದರಲ್ಲಿ ಬರೋದೇ 5 to 10% ಅಷ್ಟೇ, ಇನ್ನು 90% ನಾವು ತೋರಿಸಲ್ಲ, 90 to 95% ನಾವು ತೋರಿಸಲ್ಲ, ಈ ರೀತಿ ಎಲ್ಲ ಇರುತ್ತೆ ಅಂತ ಅವರೇ ಶೇರ್ ಮಾಡ್ಕೊತಾರೆ. ಅದು ಡೈಲಿ ವ್ಲಾಗಿಂಗ್ ವೀಡಿಯೋಸೇನೆ. ಅದು ಅವರು ಎಂಟರ್ಟೈನ್ಮೆಂಟ್ ಆಗೋದು, ಎಂಜಾಯ್ ಮಾಡೋದು, ಅದನ್ನು ಮಾತ್ರ ಹಾಕ್ತಾರೆ. ಈ ಒಂದು ಸ್ವಲ್ಪ ಬೇಜಾರಾಗೋದು, ಅದೇನಾದರೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಜನರು ನೋಡ್ಬೋದು ಅಂದರೆ ಅದನ್ನು ಅಪ್ಲೋಡ್ ಮಾಡ್ತಾರೆ. ಅಂದರೆ ಅದನ್ನು ಅಪ್ಲೋಡ್ ಮಾಡೋಕ್ಕೋಗಲ್ಲ. ಸೆಂಟ್ರ್ಗಳಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಪ್ರ್ಯಾಂಕ್ ವೀಡಿಯೋಸ್ ಮಾಡ್ತಾರೆ, ಅದು ಡೈಲಿ ವ್ಲಾಗಿಂಗ್ ಎಲ್ಲಿ ಬರುತ್ತೆ? ಆಮೇಲೆ ಕಾಲ್ ಮಾಡಿ ಪ್ರ್ಯಾಂಕ್ ವೀಡಿಯೋಸ್ ಮಾಡ್ತಾರೆ, ಅದು ಡೈಲಿ ವ್ಲಾಗಿಂಗ್ಸಿಗೆ ಎಲ್ಲಿ ಬರುತ್ತೆ? ಆಮೇಲೆ ಸುಮ್ಮನೆ ಇವಾಗ ಏನೋ ಪ್ಲ್ಯಾನ್ ಮಾಡಿ ಅಮ್ಮಂಗೆ ಇವತ್ತು ಇರಿಟೇಟಿಂಗ್ ಮೈ ಮಾಮ್ ಅಂತ ಅದೊಂದು ಸ್ಕ್ರಿಪ್ಟೆಡ್ ಥರ. ಅಂದರೆ ಆ ಸ್ಕ್ರಿಪ್ಟೆಡ್ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾರೆ, ಬಟ್ ಅದು ಇನ್ನೊಬ್ಬರು ವ್ಯಕ್ತಿ ಗೊತ್ತಿರಲ್ಲ. ಇವಾಗ ಪ್ರ್ಯಾಂಕಿಂಗ್ ಆನ್ ಮೈ ಮಾಮ್ ಅಂತ ಮಾಡಿದಾಗ ಮಾಮ್ ಗೊತ್ತಿರಲ್ಲ ಪ್ರ್ಯಾಂಕ್ ಮಾಡೋದು, ಅದೊಂಥರ ಸ್ಕ್ರಿಪ್ಟೆಡ್ ಥರ. ಅಂದರೆ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡಿರೋ ಥರ, ಬಟ್ ಗೊತ್ತಿರಲ್ಲ, ಅದು 100% ಸ್ಕ್ರಿಪ್ಟೆಡ್ ಅಲ್ಲ, ಒಂಥರ ಪ್ರ್ಯಾಂಕ್ ವೀಡಿಯೋಸ್ ಥರ ಮಾಡೋದು. ಈ ರೀತಿ ಎಲ್ಲ ಮಾಡಿದಾಗ ಅದು ಡೈಲಿ ವ್ಲಾಗ್ಸ್ ಕ್ಯಾಟಗರಿಗೆ ಹೋಗಲ್ಲ. ಸೊ ಬಟ್ ಅದೇನು ಅಂದರೆ ಎಂಟರ್ಟೈನ್ಮೆಂಟು, ಜನರನ್ನ ಎಂಗೇಜಿಂಗಾಗಿ ಇಡಬೇಕು, ಎಂಟರ್ಟೈನ್ಮೆಂಟ್ ಮಾಡಬೇಕು, ಅವ್ರನ್ನ ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಮಾಡಬಾರ್ದು. ಅವರು ಸಬ್ಸ್ಕ್ರೈಬ್ ಆದಮೇಲೆ ಇನ್ನೊಂದು ಸತಿ ಅನ್ಸಬ್ಸ್ಕ್ರೈಬ್ ಆಗೋಕ್ಕೆ 10 ಸತಿ ಯೋಚನೆ ಮಾಡಬೇಕು, ಆ ರೀತಿ ನಾನು ಕಂಟೆಂಟ್ ಕೊಡಬೇಕು ಅಂತ. ಕಂಟೆಂಟ್ ಕೊಡೋದನ್ನೇ ಸೊ ಕಂಟೆಂಟ್ ಕ್ರಿಯೇಷನು. ದಯವಿಟ್ಟು ಕಂಟೆಂಟ್ ಕ್ರಿಯೇಷನ್ಗೆ ಬಂದಿದ್ದೀನಿ, 3 ಮಂತ್ಸ್ ಆಯಿತು, 4 ಮಂತ್ಸ್ ಆಯಿತು, 6 ಮಂತ್ಸ್ ಹೆಂಗೋ ಕಷ್ಟ ಬಿದ್ದು ಮಾಡಿದೆ, ಇನ್ನೂ ಆಗಲ್ಲ ನನ್ನ ಕೈಲಿ, ರೀಚ್ ಆಗ್ತಿಲ್ಲ, ಬಿಟ್ಬಿಡೋಣ, ಎಲ್ಲ ಬಿಟ್ಬಿಡಿ ಗೈಸ್, ರೀಚ್ ಆಗೇ ಆಗುತ್ತೆ. ನೀವು 6 ತಿಂಗಳಾದ್ರೂ 1000 ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಬೇಡಿ. 1 ವರ್ಷ ಆಗಲಿ, 2 ವರ್ಷ ಆಗಲಿ, 3 ವರ್ಷ ಆಗಲಿ. ಕೆಲವೊಬ್ಬರು ಫೇಮಸ್ ಯೂಟ್ಯೂಬರ್ಗಳು ಪಾಡ್ಕಾಸ್ಟ್ ಕೊಟ್ಟಿರೋದು ಅವ್ರದ್ದೊಂದು ಇದ್ರ ನೋಡಿ, ಮೋಟಿವೇಶನ್ ಕ್ಲಾಸಸ್ ನೋಡಿ, ಅವರೇ ಹೇಳ್ತಾರೆ, ನಂದು ಫಸ್ಟ್ ಪೇಮೆಂಟ್ ಬಂದಿದ್ದು 3 ವರ್ಷ ಆದಮೇಲೆ, ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದ್ದು 2 ವರ್ಷ ಆದಮೇಲೆ, 2 ವರ್ಷ ಆದಮೇಲೆ 3ನೇ ವರ್ಷಕ್ಕೆ ಬಂತು ಫಸ್ಟ್ ಪೇಮೆಂಟು. ಅಂದರೆ 1 ವರ್ಷ ಟೈಮ್ ತಗೊಂಡಿದ್ದಾರೆ ಅವರು. ಮಾನಿಟೈಸೇಷನ್ ಆದಮೇಲೆ 1 ವರ್ಷ ಬೇಕಾಗಿತ್ತು ಅವ್ರಿಗೆ ಪೇಮೆಂಟ್ ಬರೋಕ್ಕೆ. ಸೊ ಈ ರೀತಿ ಎಲ್ಲ ಇರುತ್ತೆ. ಆ ರೀತಿ ಎಲ್ಲ ಸ್ಟ್ರಗಲ್ ಬಂದಿರೋದಕ್ಕೇ ಇವತ್ತು ಅವರು ಯೂಟ್ಯೂಬಿಂದ ಒಂದಷ್ಟು ಅರ್ನಿಂಗ್ಸ್ ಮಾಡಿ, ಅವರು ಒಂದಷ್ಟು ದುಡ್ಡು ಮಾಡಿ ಅಸೆಟ್ಗಳು ಮಾಡ್ತಾರದು, ಇನ್ವೆಸ್ಟ್ ಮಾಡ್ತಾರದು, ಬಿಸ್ನೆಸ್ಗಳು ಮಾಡ್ತಾರದು. ಸೊ ಹಂಗಾಗಿ ದಯವಿಟ್ಟು ಡಿಮೋಟಿವೇಟ್ ಆಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬೈ, ಸೈನಿಂಗ್ ಆಫ್ ಗೈಸ್.